ಮಂಡ್ಯದಲ್ಲಿ ಮತ್ತೊಂದು ಬಸ್ ದುರಂತ ಸಂಭವಿಸಿದೆ. ಕನಗನಮರಡಿ ದುರಂತವನ್ನೇ ನೆನಪಿಸುವ ಘಟನೆ ಇದು. ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಖಾಸಗಿ ಬಸ್. ಕನಗನಮರಡಿ ಬಸ್ ದುರಂತ ಇನ್ನೂ ಕೂಡ ಮಾಸುವ ಮುನ್ನವೇ ಮಂಡ್ಯದಲ್ಲಿ ಮತ್ತೊಂದು ಬಸ್ ದುರಂತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಉರುಳಿ ಬಿದ್ದಿದ್ದು ಸ್ವಲ್ಪದರಲ್ಲೇ 40ಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರಾಣಾಪಾಯವನ್ನ ಉಳಿಸಿಕೊಂಡಿದ್ದಾರೆ. ಇಲ್ಲಾದ್ರೆ ಮತ್ತೊಂದು ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು. ಆದ್ರೆ ಸ್ವಲ್ಪದರಲ್ಲೇ 40ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಪಾರಾಗಿದ್ದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿದೆ. ಪಶ್ಚಿಮ ಬಂಗಾಳ ಮೂಲದ ಖಾಸಗಿ ಬಸ್ ಇದು. ಬಸ್ನಲ್ಲಿದ್ದ 40ಕ್ಕೂ ಹೆಚ್ಚು ಜನರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದ್ದು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲಿಸಲಾಗಿದೆ. गाड़ी हमने पलटी की। कितना आदमी आता है? हाँ, गाड़ी आता है। गाड़ी में कितना वो पूरी जाता है। पूरी जाता है। हाँ। मेंबर कितना मेंबर इधर? मेंबर हमारे अन्नी चला 3 जन। ठीक है। कितना आदमी है टोटल बस में कितना? 65 बॉयज ಸ್ಟೇಷನ್ ಬಸ್ ಸ್ಕಿಡ್ ಆಗಿ ಮಾಹಿತಿ ಪ್ರಕಾರ ಎಲ್ಲ ಮಂಡ್ಯ ಹಾಸ್ಪಿಟಲ್ ಶಿಫ್ಟ್ ಮಾಡ್ತೀವಿ. ಡೇಂಜರ್ ಅಂತ ವಿಚಾರಣೆ ಮಾಡ್ತಾ ಇದ್ವಿ. ಇದು ಸಡನ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿಯಾಗಿರುವಂತಹ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ದುರ್ಗೇಶ್ ಅವರೇ. ನಮಸ್ಕಾರ ಮೇಡಮ್. ಎಷ್ಟು ಹೊತ್ತಿಗೆ ನಡೆಯುತ್ತಿದ್ದು? ಯಾಕಂದ್ರೆ ಈಗಾಗಲೇ ಒಂದ್ ರೀತಿಯಲ್ಲಿ ಬಸ್ ದುರಂತ ಅಂದ ತಕ್ಷಣ ಕನಗನಮರಡಿಯ ಘಟನೆ ನೆನಪಿಗೆ ಬರುತ್ತೆ. ಎಷ್ಟು ಹೊತ್ತಿಗೆ ನಡೆಯಿತು? ಅಲ್ಲಿ ಇದ್ದವರೆಲ್ಲ ಕೂಡ ಸೇಫ್ ಆಗಿದಾರಾ ಹೇಗೆ? ಹೌದು ಮೇಡಮ್, ಅಂದ್ರೆ ಯಾರಿಗೂ ಡೆತ್ ಆಗಿರೋ ಅಂತದ್ದು ಯಾವ್ದು ಇದಿಲ್ಲ. ಬಟ್ ಏನಪ್ಪ ಒಂದು 4-5 ಜನಕ್ಕೆ ಒಂದು ಸೀರಿಯಸ್ ಆಗಿ ಏಟ್ ಆಗಿದೆ. ಅಂದ್ರೆ ಪ್ರಾಣಕ್ಕೆ ಅಪಾಯ ಇರುವಂತ ಚಾನ್ಸಸ್ ಇದೆ ಅಂತ ಗೊತ್ತಾಗಿದೆ. ಬಟ್ ಇನ್ನು ಉಳಿದವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿ ಇದಾಗಿದೆ ಮೇಡಮ್. ಎಷ್ಟು ಜನ ಇದ್ರು ಬಸ್ ಅಲ್ಲಿ? ಮೇಡಮ್ ಸುಮಾರು ಒಂದು 50 ಜನಕ್ಕೂ ಹೆಚ್ಚು ಜನ ಇದ್ರು. ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದು ವೆಸ್ಟ್ ಆಕ್ಚುಲಿ ಬಸ್ ವೆಸ್ಟ್ ಬೆಂಗಾಲ್. ಆಲ್ರೆಡಿ ಅದು 20-25 ಡೇಸ್ ಅಬೋನೆ ಅವರು ಬಿಟ್ಟಿದ್ದಾರೆ ಔಟ್ ಸ್ಟೇಟ್. ನಮ್ಗೆ ಈ ಕಡೆ ಮೈಸೂರು ಇದರಿಂದ ಟೂರಿಸ್ಟ್ ಇದ್ ಮಾಡ್ಕೊಂಡು ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಬರ್ತಾ ಇರ್ಬೇಕಾದ್ರೆ ಆಗಿರೋಂಥದ್ದು ಮೇಡಮ್. ಅಂದ್ರೆ ಈಗ ಯಾರ್ಯಾರು ಈ ರೀತಿಯಲ್ಲಿ ಒಂದು ಗಂಭೀರವಾಗಿ ಗಾಯಗೊಂಡಿದ್ರೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಏನಾದ್ರು ಗೊತ್ತಾಗಿದೆಯಾ ಮಾಹಿತಿ ಹೇಗಿದ್ದಾರೆ ಏನು? ಹೌದು ಮೇಡಮ್, ಅಂದ್ರೆ ಈಗ ಅದು ಆದ ಕೂಡ್ಲೇನೆ ಇದು ಮದ್ದೂರು ಸಿಟಿಗೆ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಆತರ ಆದ ಕೂಡ್ಲೇನೆ ಪೊಲೀಸ್ನವರು ಮತ್ತೆ ಅದು ಹಾಸ್ಪಿಟಲ್ ಇದು ಆಂಬುಲೆನ್ಸ್ ಎಲ್ಲ ಬಂದು ಸ್ಥಳೀಕರೆಲ್ಲ ಸಪೋರ್ಟ್ ಮಾಡಿ ಹತ್ರದ ಹಾಸ್ಪಿಟಲ್ಗೆ ಅವ್ರನ್ನೆಲ್ಲರೂ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ಅವ್ರ ಲಗೇಜ್ ಇದೆಲ್ಲಾನು ಬೇರೆ ಅಲ್ಲಿ ಒಂದು ಹ್ಯಾಂಡ್ ಓವರ್ ಮಾಡಕ್ಕೆ ರೆಡಿ ಮಾಡ್ತಿದ್ರು. ಓಕೆ, ಈಗ ನೀವು ಹೇಳಿದ್ರಿ ಅಂದ್ರೆ ಈ ರೀತಿ ಅಂತ ಆಗಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅಂದ್ರೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಯ್ತಾ? ಅಂದ್ರೆ ಚಾಲಕನ ಕಂಟ್ರೋಲ್ ತಪ್ಪಿದ? ಅಂದ್ರೆ ಅದು ಚಾಲಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಟ್ರ್ಯಾಕ್ಟರ್ ಕಬ್ಬನ್ ಲೋಡ್ ತುಂಬಿರೋದು ಒಂದು ಟ್ರ್ಯಾಕ್ಟರ್ ಪಂಚರ್ ಆಗಿ ಅಲ್ಲೇ ನಿಲ್ಸಿದ್ರು. ಬಟ್ ಇವರು ಅದು ಡ್ರೈವರ್ ಏನ್ ಹೋಯ್ತಾ ಇದೆ ಅಂತ ಅಬ್ಸರ್ವೇಷನ್ ಮಾಡ್ಕೊಂಡು ತಿಳ್ಕೊಂಡೇನೋ ಅವರು ಗಾಡಿ ಮೂವ್ ಮಾಡ್ತಾ ಇದಾರೆ. ಬಟ್ ಹತ್ರಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗಿದೆ ಇದು ನಿಂತಿದೆ ಅಂತ. ಬಟ್ ಸಡನ್ ಆಗಿ ಬ್ರೇಕ್ ಹೊಡೆದು ಸೈಡ್ ಗೆಳೆದಿದ್ದಾರೆ. ಅದರಿಂದ ಅದು ಕೆಳಗಡೆ ಲೆಫ್ಟ್ ಸೈಡ್ ಅದು ಸಪೋರ್ಟ್ ಏನು ಇಲ್ಲ. ಅಂದ್ರೆ ಏನು ಇಂಡಿಕೇಟರ್ ಕೂಡ ಹಾಕಿರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಈಗ ಈ ರೀತಿಯಾಗಿ ಹಾಳಾಗಿದೆ ಅಂತ ಹೇಳಿ ಏನು? ಅಂದ್ರೆ ಅಲ್ಲ, ಹಿಂದೆಗಡೆ ಕಬ್ಬನ್ ಲೋಡ್ ತುಂಬಾಗಿ ಟ್ರಾಲಿ ಇದೆಯಲ್ಲ ಅದನ್ನ ಮಾತ್ರ ನಿಲ್ಸಿದ್ರು. ಇಂಜಿನ್ ತಗೊಂಡ್ ಹೋಗಿದ್ರು. ಅದನ್ನ ನಿಂತಿಲ್ಲ. ಈಗ ಆತರ ಹಳ್ಳಿ ಈಗ ಪ್ರದೇಶಗಳಲ್ಲಿ ಏನಾದ್ರೂ ಒಂದು ಇಂಡಿಕೇಶನ್ ಗೆ ಕಲ್ಲಿಡೋದು ಅಥವಾ ಸೊಪ್ಪಿಡೋದು ಆತರದಾದ್ರೂ ಮಾಡ್ತಾರೆ. ಆತರ ಏನು ಇಟ್ಟಿರ್ಲಿಲ್ಲ. ಬಟ್ ಇವ್ರ ಹತ್ರಕ್ಕೆ ಹೋಗಿದ್ದಾರೆ, ಸಡನ್ಲಿ ಬ್ರೇಕ್ ಹೊಡೆದಿದ್ದಾರೆ. ಅದು ಅವಾಯ್ಡ್ ಮಾಡಕ್ಕಾಗಿಲ್ಲ. ಈಗ ಬ್ಯಾಂಗ್ಳೂರ್ ಮೈಸೂರು ರೋಡ್ ಈ ಟೈಮ್ ಅಂದ್ರೆ ಫುಲ್ ರಶ್ ಇದೆ. ಶನಿವಾರ ಭಾನುವಾರ ಕಾಲಿಡಕ್ ಜಾಗ ಇರಲ್ಲ. ಅದ್ರಲ್ಲಿ ಏನಾಗಿದೆ, ಇವ್ರು ಲೆಫ್ಟ್ ಎಳೆದಿದ್ದಾರಲ್ಲ ಅದು ಈ ಮರಗಳೆಲ್ಲ ಈಗ ಹೈವೇ ರೋಡ್ ಆಗಕ್ಕೆ ಮರಗಳೆಲ್ಲ ಕಡ್ದಿದ್ದಾರೆ ಈ ಕಡೆ. ಅಲ್ಲಿ ಏನಾಗಿದೆ, ಅದು ಮರಗಳ ಮೇಲೆ ಇದಾಗಿ ಸೊ ಅದು ಜಾರಿ 1-2 ಪಲ್ಟಿ ಹೊಡೆದು ಬಸ್ ಇದಾಗಿದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ದುರ್ಗೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಒಂದು